ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೈಸ್, ಇವತ್ತು ನಮ್ಮ ಹೇಮಂತನ ಜೊತೆ ಹೇಮನ್ ಹಾಕೊಂಡ್ಬಂದಿದ್ದೀನಿ. ನೋಡಿರ್ತೀರಾ ನಮ್ಮ ಪ್ರಿವಿಯಸ್ ಲಾಗಲ್ಲೆಲ್ಲ ಹೇಮನು ಬಂದಿದ್ದಾಳೆ. ಅಲ್ಲಲ್ಲೇ ವಾಕ್ ಮಾಡ್ತಾಯಿದ್ಲು. ಫಸ್ಟು ನಮ್ಮ ಮನೆಯವರು ನಾನು ಬರ್ತಿದ್ವಿ, ಆಮೇಲೆ ನಾನು ಒಬ್ಬಳೇ ಆದೆ. ನಮ್ಮ ಮನೆಯವರು ಡ್ಯೂಟಿಗೆ ಹೋಗೋಕ್ಕೆ ಟೈಮ್ ಆಗುತ್ತೆ ಅಂತ ಬರ್ದಂಗಾದ್ರು. ಆಮೇಲೆ ಹೇಮಂತ್ ಬಂದ, ಈಗ ಮೂರನೇವಳು ಹೇಮ ಜಾಯಿನ್ ಆಗಿದ್ದಾಳೆ. ಗೈಸ್, ಇವ್ರ ಜೊತೆ ಇವತ್ತು ವಾಕ್ ಹೇಗಿರುತ್ತೆ ಅಂತೇಳಿ ನಿಮಗೆ ತೋರಿಸ್ತೀನಿ. ವಾಕ್ ಮಾಡ್ತಾರಾ ಅಥವಾ ಸೈಲೆಂಟಾಗಿ ಎಲ್ಲಾದರೂ ನಿಧಾನಕ್ಕೆ ನಡ್ಕೊಂಡು ಓಡಾಡ್ಕೊಂಡು ಟೈಮ್ ಆಯಿತು, ಸ್ಕೂಲಿಗೆ ಟೈಮ್ ಆಯಿತು, ಕಾಲೇಜಿಗೆ ಟೈಮ್ ಆಯಿತು ಅಂತ ಹೋಗ್ತಾರ ನೋಡೋಣ. ಹೋಗಲ್ಲ, ವಾಕ್ ಮಾಡ್ತೀವಿ, ವಾಕ್ ಮಾಡ್ತಾರಂತೆ, ನೋಡೋಣ. ಅಣ್ಣ ಏನು ಮಾಡ್ತಾನೋ ನೋಡಬೇಕು ಗೈಸ್. ಅಣ್ಣನ ಕಟಿಂಗ್ ತೋರಿಸ್ತೀನಿ ನೋಡಿ, ಕಟಿಂಗು ಗೈಸ್. ಅಣ್ಣಂದು ಕಟಿಂಗ್ ನೋಡಿ, ಅಯ್ಯೋ ಮುಚ್ಕೊಂಡವನೆ. ಆಯ್ತು ತೆಗಿಯೋ. ಹಿಂಗ ವಾಕ್ ಮಾಡೋದು, ಹಿಂಗ ಮಾಡೋದು ನೋಡಿ ಗೈಸ್. ಗೊಂಬೆ ಥರ ನಡ್ಕೊಂಡು ಹೋಗ್ತಾವನೆ, ಇದು ವಾಕ್ ಅಂತೇವನಿಗೆ. ಅಲ್ಲ, ಇನ್ನು ಮುಂದೆ ಐತೆ, ಆ ಕಡೆಗೆ ಹೋಗ್ಬೇಕು. ಅಲ್ಲೆಲ್ಲ ಬಂದು ಎಕ್ಸಸೈಸ್ ಮಾಡ್ಕೋತಾವ್ರೆ. ನಾವು ನೋಡಿದರೆ ಆಟ ಆಡ್ತಾಯಿದ್ದೀವಿ. ನಮ್ಮ ಅಣ್ಣಂದು ವೆಯ್ಟ್ ಚೆಕ್ ಮಾಡಬೇಕು ಗೈಸ್. ವೆಯ್ಟ್ ಚೆಕ್ ಮಾಡಿ ಎಷ್ಟು ದಿನಕ್ಕೆ ಎಷ್ಟು ಕಡಿಮೆ ಆಗ್ತಾನೆ ತೂಕ ಅಂತ ನೋಡಬೇಕು ಅಲ್ವೇನಾ? ಮಾಡಬೇಕಾ ಬೇಡ? ಯಾವ ಎಷ್ಟು? 78 ಗೈಸ್, 78 ಇದೇನಂತೆ ಹೇಮಂತ. ನೋಡೋಣ, ಇನ್ನೊಂದು ತಿಂಗಳು ಬಿಟ್ಟು ಇನ್ನೊಂದು ಸಲ ಚೆಕ್ ಮಾಡೋಣ ಎಷ್ಟಿರ್ತಾನೆ. ಏಕೆಂದರೆ ವಾರಕ್ಕೆಲ್ಲ ಕಡಿಮೆ ಆಗೋಷ್ಟು ವರ್ಕೌಟ್ ಏನು ಮಾಡಲ್ಲ ಗೈಸ್ ಇವನು. ತಿಂಗಳುಗಳವೇ ಬೇಕು. ಹೇಮಂತ್, ನೀನು ಚೆಕ್ ಮಾಡಿದ್ಯಾ? ಸುಮ್ಮನೆ ವಾಕ್ ಮಾಡೋದು. ಹೇಮಂದ್ ಏನಿಲ್ಲ ಗೈಸ್, ಸಣ್ಣ ಆಗಬೇಕು ಅಂತ ಏನಿಲ್ಲ. ಅಣ್ಣ ಮೇಂಟೈನ್ ಮಾಡ್ತಾನೆ, ಕಾಲೇಜ್ಗೆ ಹೋಗ್ತಾನಲ್ಲ ಅದಕ್ಕೆ. ಇನ್ನೊಂದು ಕಡೆ ಹಾಂ ನೋಡೋಣ ಗೈಸ್, ಮುಂದೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಸೂರ್ಯ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ. ಗಿಡಗಳ ಮಧ್ಯದಿಂದ ಕಾಣೋದೇ ಒಂದು ಚಂದ ಅಲ್ವಾ? ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವರು ಫುಲ್ ಫಾಸ್ಟ್ ಇಬ್ಬರು. ಓಡು ಹೇಮ, ಓಡು. ಜಾಗಿಂಗ್ ಮಾಡ್ರಿ ಸ್ವಲ್ಪ ಹೊತ್ತು. ಇವರಿಬ್ರಿಗೂ ನಾನು ಟ್ರೈನರ್ ಆಗಿದ್ದೀನಿ ಗೈಸ್. ಇವರಿಬ್ರಿಗೂ ವಾಕ್ ಮಾಡೋದು ಹೇಳ್ಕೊಡೋದೇ ಒಂದು ಇದಾಗ್ಬಿಟ್ಟೈತೆ ನನಗೆ. ಕಾಣಿಸ್ತಾ ಇಲ್ಲ, ಬಿಲ್ಡಿಂಗ್ ಎಲ್ಲ ಅಡ್ಡ ನೋಡಿ. ಹಿಂಗೆ ನಿಧಾನಕ್ಕೆ ಬರುತ್ತೆ, ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ನೋಡಿ, ಜಾಮೂನ್ ಥರ ಕಾಣ್ತಾ ಇದೆ. ಗೈಸ್, ಹೇಮಂತ್ ಆಲ್ ರನ್ ಮಾಡ್ಕೊಬತ್ತಾನೆ. 2 ರೌಂಡ್ ಹೋಗೋನೆ ನೋಡಿ, ಎಷ್ಟು ಸುಸ್ತಾಗಂತ ತೋರಿಸ್ತೀನಿ. 2 ರೌಂಡ್ಗೆ ಹೇಮ ಇಲ್ಲೇ ಬೇರೆ ಶಾರ್ಟ್ಕಟ್ ರೂಟಿಂದ ಓಡ್ ಬಂದವಳೆ ಹೇಮ. ಅಣ್ಣ ಓಡ್ತಾನೆ, ಓಡು. ಎಲ್ಲಿಂದ? ಈ ಬೇಲಿಂದ ಬಂದವಳೆ. ನೀಟಾಗಿ ರನ್ ಮಾಡ್ಕೊಂಬಾರೆ ಅಂದರೆ ಅಣ್ಣ ಮುಂಚೆನೆ ಓಡೋಗ್ಬಿಡ್ತಿತ್ತು, ಅದಕ್ಕೆ ಅಲ್ಲಿಂದ ಓಡ್ಬಂದು ಹೋಗಿ ಒಂದೆರಡು ಎಕ್ಸಸೈಸ್ ಮಾಡುವಂತೆ, ಸರಿನಾ? ಹತ್ರ ಹಿಂಗೆ ಇದು ಯಾವ ಲೆಕ್ಕ ಹತ್ತದು ಗೈಸ್ ನೋಡಿ. ಇದನ್ನ ಹತ್ತು ಅಂತವಳೆ. ನಡೀರಿ, ರೋಡಾಗ ಹೋಗ್ರಿ ಅಂದರೆ ನೋಡಿ ಹೆಂಗೆ ಆಡ್ತಾರೆ. ಅಯ್ಯೋ, ಹೂಬಿನ ಮುಳ್ಳ ಇದ್ದಾವೆ ನೋಡು. ಯಾವಂತ ಹೂಬಿನ ಮುಳ್ಳ ಇದ್ದಾವೆ ನೋಡ. ಒಬ್ಬ ಹೇಮಗೆ ಯಾವ ಲೆಕ್ಕ ಅಂತೆ. ಅಯ್ಯೋ ಏಯ್, ಜಾರುತ್ತಲ್ಲಿ. ಓಕೆ, ಎಕ್ಸಸೈಸ್ ಮಾಡಿ ಸುಸ್ತಾಗಿದ್ದೀರಾ, ಹೋಗೋಣ ಗೈಸ್. ಫುಲ್ ಟಯರ್ಡ್ ಆಗಿಬಿಟ್ಟವ್ರೆ ವಾಕ್ ಮಾಡಿ. ಒಂದೆರಡು ವರ್ಕೌಟ್ಸ್ ಮಾಡಿಬಿಟ್ಟು
ಕರ್ಕೊಂಡು ಹೋಗ್ಬೇಕು ಗೈಸ್. ಅಣ್ಣಂಗೆ ವರ್ಕೌಟ್ಸ್ ಕೋಚಿಂಗ್ ಮಾಡಿ ನಾನು ಬಂದಿದ್ದೀನಿ. ಇವಳಿಗೆ ಗೊತ್ತಿಲ್ಲ ಯಾವ ಎಕ್ಸಸೈಸ್ ಮಾಡಬೇಕು ಅಂತ, ಯಾವ ಮಾಡಲಿ ಅಂತೇಳೆ. ಆಮೇಲೆ ಅವನಿಗೆ ಕೋಚಿಂಗ್ ಮಾಡ್ತಾಳಂತೆ. ಬಿಲ್ಡಪ್ಗೋಸ್ಕರ ಬೆಳೀಲಿ. ಓಕೆ ಗೈಸ್, ಹೇಮನ್ ಬೆಳೆಸೋಣ ನಾವೆಲ್ಲ ಸೇರಿ, ಸರಿನಾ? ಬೆಳಿ ಹೇಮ. ಯಾಕೆ ಸಾಕಲ್ವಾ? ಇಲ್ಲ, ಇನ್ನೊಂಚೂರು ಬೆಳಿ. ಎಲ್ಲರ ಹತ್ರ ಬೆಳಿಬೇಕಲ್ವಾ ಅಂದಲ್ಲ, ಬೆಳಿ. ಸುಸ್ತಾಗ್ಬಿಟ್ಟವ್ರೆ ಗೈಸ್ ಎಲ್ಲ. ಅಣ್ಣ ಸಿನ್ಸಿಯರಲ್ಲಿ ವರ್ಕೌಟ್ ಮಾಡ್ತಾವ್ರೆ, ಸಿನ್ಸಿಯರಾಗಿ. ಮೊನ್ನೆ ಹೇಳಿದ್ದೆ ಅಲ್ವಾ ಸೂರ್ಯಂಗೆ ನಮಸ್ಕಾರ ಮಾಡಿಲ್ಲ ಅಂತ ಹೇಳಿ. ವಾರ್ಮ್ ಅಪ್ ಮಾಡ್ಕೊಂಡು ಆಮೇಲೆ ಸೂರ್ಯ ನಮಸ್ಕಾರ ಮಾಡ್ತಾನೆ. ಹೇಮ, ನಿಂಗೆ ಸೂರ್ಯ ನಮಸ್ಕಾರ ಗೊತ್ತಾ? ಹೇಳ್ಕೊಡು ಅವನಿಗೆ. ಇರಿಗೆ ತೋರಿಸಿ ನಾವು ಸೂರ್ಯ ನಮಸ್ಕಾರ ಮಾಡೋದು. ಗೈಸ್, ಅವ್ರಿಬ್ರಿಗೂ ಸೂರ್ಯ ನಮಸ್ಕಾರ ಮಾಡೋದಕ್ಕೆ ಮ್ಯಾಟ್ ಬೇಕಂತ, ಮ್ಯಾಟ್. ಎಲ್ಲಿ ಮಾಡಿದ್ರೇನೋ ಅಲ್ವಾ ಗೈಸ್, ಏನಾಗಲ್ಲ. ಇಲ್ಲಿ ಸೂರ್ಯ ಇನ್ನೂ ಡೈರೆಕ್ಟಾಗಿ ಫೇಸಿಗೆ ಹೊಳಿತಾನೆ ಅಲ್ವಾ, ಇಲ್ಲೇ ಮಾಡಿದ್ರೆ ಚಂದ. ನಾನು ಮಾಡ್ತೀನಿ ನೋಡಿ, ಕೈಗೆಲ್ಲ ಹೇಗಾಗಿದೆ. ಕಲ್ಲು ಹೊಕ್ಕೊಂಡಿರ್ತಾವೆ ಅಷ್ಟೇ, ಏನಾಗಲ್ಲ. ಇವರಿಬ್ಬರು ಸೂರ್ಯ ನಮಸ್ಕಾರ ಬಿಟ್ಟು ಬೇರೆ ಎಲ್ಲ ಮಾಡ್ತಾರಂತೆ. ಏನಾಗಲ್ಲ ನೋಡಿ, ಅಷ್ಟೇ. ಕೈಗೆ ಒಂಚೂರು ಕಲ್ಲು ಹೊಕ್ಕೊಂಡಂಗೆ ಆಗ್ತವೆ, ಬಿಟ್ಟರೆ ಏನಾಗಲ್ಲ. ಆರಾಮಾಗಿ ಎಲ್ಲಿ ಬೇಕಾದರೂ ಮಾಡ್ಬೋದು. ರೋಡ್ ಚೆನ್ನಾಗಿದೆ, ನೈಸಾಗಿದೆ, ಅಷ್ಟೊಂದು ತರ್ತರಿ ಏನಿಲ್ಲ. ಮನೆಗೆ ಹೋಗಿ ಅವರು ಹೆಂಗೆ ಮಾಡೋದು, ಮನೆಗೆ ಹೋಗಿ ಡೀಸೆಂಟಾಗಿ ಮಾಡ್ತಾರೆ. ಡೀಸೆಂಟಾಗಿ ಮಾಡಿ ಮಾಡಿ, ಬೇಗ, ಫಾಸ್ಟು. ನಮ್ಮ ಹೇಮಂತ ಅಂತ ಇವತ್ತು ಫುಲ್ ಫಾಸ್ಟ್ ಇದ್ದಾನೆ ಗೈಸ್, ಸಿಕ್ಕಾಪಟ್ಟೆ ಫಾಸ್ಟ್. ಹಾಂ ಗೈಸ್, ಯಾರಿಗೆಲ್ಲ ಹೊಟ್ಟೆ ಅಂದರೆ ಫ್ಯಾಕ್ಟ್ ಇದೆಯಲ್ಲ ಅವರಿಗೆ ಕರ್ಗೋದಕ್ಕೆ ಏನು ಮಾಡಬೇಕು ಅಂತ ಹೇಳಿ ಇವರಿಬ್ರು ತೋರಿಸ್ತಾರೆ ನೋಡಿ ಈಗ. ಓಕೆ, ಸ್ಟಾರ್ಟ್. ಫಸ್ಟ್ ಒನ್ನಾ? ಹಾಂ, ಹೀಗೆ ಮಾಡಿದ್ರೆ ಕೊಬ್ಬು ಕರಗುತ್ತೆ ಗೈಸ್. ಏನಂತಾರೆ? ಏನು ಮಾಡ್ತಾ ಇದೀಯಾ? ಹ್ಞೂ, ಅದನ್ನ ಸಿಂಹಾಸನ ಅಂತಾರಂತೆ ಗೈಸ್. ಅವ್ನು ನೋಡಿ ನಿದ್ದೆ ಮಾಡ್ತಾ ಇದೀಯಾ? ಹಿಂಗೆ ಯೋಗ ಮಾಡೋದು. ತಪಸ್ ಮಾಡ್ತಾ ಇದೆಯಾ? ಡಿಸ್ಟರ್ಬ್ ಅಂತೆ ಗೈಸ್, ತಪಸ್ ಮಾಡ್ತಾನೆ. ನಗ್ತಾನೆ ಗೈಸ್. ಹಿಂಗೆ ಸಿನ್ಸಿಯರಿಟಿ ಇರಬೇಕು. ಓಕೆ, ಡಿಸ್ಟರ್ಬ್ ಮಾಡಲ್ಲ, ಮಾಡ್ಕೊ. ಸೆಕೆಂಡ್ ಒನ್ ತೋರಿಸ್ತಾಳೆ. ರೈಟ್ ಲೆಗ್ಗು ಮಾಡಬೇಕು, ಲೆಫ್ಟ್ ಲೆಗ್ಗು ಮಾಡಬೇಕು. ಮತ್ತೆ ಕರ್ದು ಎಲ್ಲ ಒಂದು 10 ಟೈಮ್ಸ್ ಅಥವಾ 20 ಟೈಮ್ಸ್ ಮಾಡಬೇಕು ತಾನೆ? 20 ಇಲ್ಲ 25. ಓಕೆ. ಇವತ್ತಿಗೆ ಇಷ್ಟು ಸಾಕು ಬಿಡು, ನಾಳೆಗೆ ಹೇಳೋಣ. ಎಲ್ಲ ಒಂದೇ ಸಲ ಹೇಳಿದ್ರೆ ಎಲ್ಲ ಒಂದೇ ದಿನ ತಿಳ್ಕೊಂಡ್ರೆ ಹೆಂಗೆ? ಹೇಮ ಒಂದೊಂದು ದಿನ ಹೇಳ್ಕೊಡ್ತಾಳೆ. ಇವತ್ತು 3 ಹೇಳ್ಕೊಟ್ಟಿದ್ದಾಳೆ ಹೊಟ್ಟೆ ಕರ್ಗೋದಕ್ಕೆ. ನೋಡೋಣ ನಮ್ಮ ಹೇಮಂತ್ ಯಾವಾಗ ಟ್ರೈ ಮಾಡಿ ಕರಗಿಸ್ತಾನೆ ಅಂತ. ಇನ್ನು ತಪಸ್ ಮಾಡ್ತಾವನೆ, ತಪಸ್ಸಿಂದ ಎದ್ದಿಲ್ಲ. ಸಾಂಗ್ಗಳು ಎದ್ದ ಮೇಲೆ ಮನೆ ಕಡೆಗೆ ಓಡೋದು ಗೈಸ್. ಫ್ರೆಂಡ್ಸ್, ಅಣ್ಣಂಗೆ ಕೊಟ್ಲೆ ಕೊಡೋಣ ಅಂತ ಹೋಗ್ತಿದ್ದೀನಿ. ಈ ಥರ ಎಕ್ಸಸೈಸ್ ಮಾಡಿದರೆ ಆಲ್ರೆಡಿ ಗೈಸ್ ಕಣ್ಣು ಬಿಟ್ಕೊಂಡು ನೋಡ್ತಾವನೆ. ಪಾಪ ಎಕ್ಸಸೈಸ್ ಮಾಡೋಕ್ಕೂ ಬಿಡ್ತಾ ಇಲ್ಲ ಹೇಮಂತನ. ಮಾಡು ಫ್ರೆಂಡ್ಸ್, ಆ ಥರ ಎಕ್ಸಸೈಸ್ ಮಾಡಿದ್ರೆ ಯಾರು ಎಕ್ಸಸೈಸ್ ಅಂತಾರೆ ಹೇಳಿ? ನೀವೇ ಹೇಳಿ. ಮಲ್ಕೊಂಡು ಶವಾಸನ ಅಂತಾನೆ, ನಿದ್ದೆ ಮಾಡ್ಬೋದು ಅಂತ. ಕೂತ್ಕೊಂಡು ರೆಸ್ಟ್ ಮಾಡೋಕ್ಕೆ ತಪಸ್ಸು ಅಂತ ಹೇಳ್ತಾನೆ, ಯೋಗ ಅಂತಾನೆ. ಅವನಿಗೇನೋ ರೆಸ್ಟ್ ಬೇಕು ಅಲ್ಲೇನ? ಬಾರೋ ನೋಡಿ, ಓನ್ ಒಬ್ಬ ಬೇವು ತೋಗ್ಬಿಟ್ಟವನೆ. ಕಣ್ಣೀರಲ್ಲ, ಬಂದೈತೆ, ನಿನಗೂ ಬಂದೈತೆ, ಅವನಿಗೂ ಬಂದೈತೆ ಗೈಸ್. ವರ್ಕೌಟ್ಸ್ ನಿಜವಾಗ್ಲೂ ವರ್ಕೌಟ್ ಮಾಡ್ತಾರೆ. ನಾವೊಂದು ಸೆಂಟ್ರಾಗ ಹಂಗೆ ಕಾಮಿಡಿ ಮಾಡ್ತಾ ಇರ್ತೀವಿ ಅಷ್ಟೇ, ಬೇಜಾರಾಗಬಾರ್ದು ಅಂತ ಅಷ್ಟೆ. ಬರ್ರಿ ಹೋಗೋಣ, ಟೈಮ್ ಆಯಿತು. ಎಷ್ಟು ಟೈಮ್?
ನಮ್ಮ ಸಂಸ್ಕೃತಿ ಉಳಿಸ್ತಾವನೆ ನೋಡಿ, ಯಾವಾಗಲೂ ಚಡ್ಡಿಲ್ಲ ಇರೋದು ಅಂತಾನೆ. ಗೈಸ್ ಇವ್ರಿಬ್ರಲ್ಲಿ ಮಣ್ ರೋಡ್ವರೆಗೂ ಯಾರು ಫಸ್ಟ್ ಓಡ್ತಾರೆ ಅಂತ ನೋಡೋಣ. ನಾನು ಕ್ಯಾಮ್ರಾ ಇಟ್ಕೊಂಡು ಓಡೋಕ್ಕಾಗಲ್ಲ, ಯಾಕಂದ್ರೆ ನಿಧಾನಕ್ಕೆ ಓಡೋದು. ಸರಿ ಗೈಸ್, ಸ್ಟಾರ್ಟ್ ಮಾಡ್ತೀನಿ. ಗೈಸ್ ಇಬ್ರು ರೆಡಿ ಇದ್ದಾರೆ. ನಿಂತ್ಕೊಳ್ಳ. ಹೇಮ ನೋಡಿ, ಹೇಮ ಏನಕ್ಕೆ ಹೇಮ ಕಲ್ಲು? ಅಲ್ಲಿ 2 ನಾಯಿ ಹೋಗ್ತಿದ್ದಾವೆ, ಸೇಫ್ಟಿ ಕಲ್ಲು ಹಿಡ್ಕೊಂಡು ಓಡೋಗ್ತಾಳಂತೆ. ಓಕೆ, ಸ್ಟಾರ್ಟಾ? ಗೈಸ್ ಎಲ್ಲರೂ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 1 ನಿಮಿಷ. ಓಕೆ, ಯಾರು ಫಸ್ಟ್ ಓಡ್ತಾರೆ ಅಂತ ಸ್ಟಾರ್ಟ್. ಇಲ್ಲ ಗೈಸ್, ಅವರಿಬ್ರು ಅವಳು ನೈಟ್ ಡ್ರೆಸ್ಸಲ್ಲಿ ಇದ್ದಾಳೆ, ಅವನು ನೈಟ್ ಸೂಟಲ್ಲಿದ್ದಾನೆ. ನನಗಂತ ಆಗಲ್ಲ, ಈ ನೈಟಿ ಹಾಕೊಂಡು ಓಡೋಕ್ಕಾಗಲ್ಲ ಗೈಸ್ ನನಗೆ. ನೋಡಿ ಎಲ್ಲಿ ಓಡ್ತವ್ರೆ ಅವಾಗಲೇ. ಏವ ನಾಯಿ ನೋಡಿ ಎದ್ರುಕೊಂಡು ಬರ್ತಾವಳೆ, ವಾಪಸ್ಸು ತೋರಿಸೀನಿ ರೀ. ಓಡು, ನಾಯಿ ಬೌ ಬೌ ಅಂತದಂತೆ. ಹೇಮಂತ್ ನಿಂದೆ ಅವೆರಡು ಓಡ್ಬಿಟ್ಟಿದ್ದೇವೆ ಗೈಸ್. ನಮ್ಗೆ ಗೊತ್ತು ಅವನೇ ಓಡೋದು ಅಂತ, ಆದರೂ ಸುಮ್ಮನೆ ಹಂಗೆ. ಹೋಗೆ ಹೇಮಾ, ಹಿಂಗೆ ಆಡ್ತಾರೆ ಗೈಸ್. ಇದನ್ನ ಯಾರಾದರೂ ವಾಕ್ ಅಂತಾರ? ಹಾಗೆ ಬೆಳಗ್ಗೆ ರಿಫ್ರೆಶಿಂಗ್, ಮೈಂಡ್ ರಿಫ್ರೆಶ್ ಆಗೋಕ್ಕೆ. ಏನಾಯ್ತು? ಸುಸ್ತಾಯ್ತಂತ ಗೈಸ್. ಅಣ್ಣ ನೋಡಿ ಏ ಕಟ್ಟಪ್ಪ, ಅಲ್ಲಿ ಅಂಕಲ್ ನೋಡ್ತಾರೆ ಕಟ್ಟಪ್ಪ ಅಂದ್ರೆ ಪಾಪ. ಇವರಿಬ್ರು ಬಂದಿರೋದಕ್ಕೆ ಹೇಮ ಸ್ವಿಚ್ ಆಫ್ ಆಗಿದ್ದಾಳಲ್ಲೇ. ಇದೊಂದು ನಾಯಿ, ಅಲ್ಲೊಂದು ನಾಯಿ ಐತೆ. ಹೆಂಗಿತ್ತು ಇವತ್ತು ನಮ್ಮ ಜೊತೆ ವಾಕ್ ಎಕ್ಸ್ಪೀರಿಯನ್ಸ್? ಹೌದಾ? ಇವಂತ ನೀನೀಗ ಅವನಿಗೆ ಡೈಲಿ ಹೆಂಗಿರುತ್ತೋ ಹಂಗೆ ಇರುತ್ತಂತೆ ಗೈಸ್. ಹೇಮನ ಒಪಿನಿಯನ್ ತಿಳ್ಕೊಳ್ಳಿ. ಡೈಲಿ ಬರ್ತೀರಾ? ನಿಮ್ಮ ಅಕ್ಕನೂ ಜೊತೆಗೆ ಹಾಕೊಂಬನ್ನಿ. ಅವ್ರ ಕೆಲ್ಸಕ್ಕೆ ಟೈಮ್ ಆಗುತ್ತೆ ಅಂತ ರೆಡಿ ಆಗ್ತಾ ಇರ್ತಾರೆ. ಹೇಮ ಒಬ್ಳು ಫ್ರೀ ಇರ್ತಾಳೆ, ಅದಕ್ಕೆ ಹೇಮ ಬರ್ತಾಳೆ ಗೈಸ್. ಓಕೆ ಗೈಸ್, ಇನ್ನು ಮನೆಗೆ ಹೋಗ್ತಾ ಇದ್ದೀವಿ. ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಆಲ್ರೆಡಿ ನೈಸ್ ರೋಡ್ ಹತ್ರ ಹೋಗ್ತಾ ಇದ್ದೀವಿ ಗೈಸ್. ನೈಸ್ ರೋಡ್ ಡೈಲಿ ನೋಡ್ತಾರೆ ನಮ್ಮ ವ್ಯೂವರ್ಸ್. ನೋಡಿ ಎಷ್ಟು ರೆಸ್ಟ್ಲೆಸ್, ಓಡ್ತಾನೇ ಇರುತ್ತೆ ಗೈಸ್. ಪಾಪ ನೈಸ್ ರೋಡಿಗೆ ರೆಸ್ಟೇ ಇಲ್ಲ. ಯಾವಾಗ ಬಂದರೂ ಅಷ್ಟೇ, ಇಲ್ಲಿ ಸ್ವಲ್ಪ ವೆಹಿಕಲ್ಸ್ ಎಲ್ಲ ನೋಡಿಕೊಂಡು ಹೋಗ್ತೀವಿ. ಅಲ್ಲಿ ಫ್ಲವರ್ಸ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೈಸ್. ಬಿಸಿಲಿಗೆ ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಾಣಲ್ಲ, ಚೆನ್ನಾಗಿ ಬಿಟ್ಟಿದ್ದಾವೆ. ಡಬಲ್ ಹೂವು ತೋರಿಸ್ತೀನಿ ರೀ. ನೀಟಾಗಿ ಕಾಣಲ್ಲ ಇಲ್ಲಿ ಅಲ್ಲ, ಚೆನ್ನಾಗಿ ಬಿಟ್ಟಿದ್ದಾವೆ ಬಟ್ ನೀಟಾಗಿ ಕಾಣಲ್ಲ. ಕೈ ಕಾಲು ಮುರಿಯುತ್ತೆ ಅಷ್ಟೇ ಅಷ್ಟೇ, ಏನಾಗಲ್ಲ, ಜಾಸ್ತಿ ಏನಾಗಲ್ಲ, ಕೈ ಕಾಲು ಅಷ್ಟೇ ಮುರಿ. ಹಾಂ, ಅಪ್ಪ ಅಮ್ಮಂಗೆ ಇರೋದು ಒಬ್ಳೆ ಮಗಳು, ಬಾ ಮನೆಗೆ ಧುಮುಕ್ತಾಳಂತೆ. ಪಾಪ ಅವನಿಗೆ ಆಗ್ತಾಯಿಲ್ಲ ತಳ್ಕೊಂಬರೋಕ್ಕೆ. ಏಮಂತ ಎಲ್ಪ್ ಮಾಡ ಬ್ರೋ, ತಳ್ಳಾನು ಬ್ರೋ, ಪೆಟ್ರೋಲ್ ಇಲ್ವಾನು ಕೇಳೇಮ್ಮ. ಎಷ್ಟು ಗೈಸ್, ಎಷ್ಟೊಂದು ಹೆಲ್ಪಿಂಗ್ ನೇಚರ್ ಹೇಮಂಗೆ. ಅಪ್ಪಿ ತಳ್ಕೊಡ್ಲಾ ಅಂತ ಕೇಳ್ತಾವಳೆ. ನಾನು ಪೆಟ್ರೋಲ್ ಖಾಲಿ ಆಗೈತೆ ನಾ ಕೇಳಿ ಅಂದರೆ ಅಪ್ಪಿ ತಳ್ಕೊಡ್ಲಾ ಅಂತ ಗೈಸ್. ಓಕೆ ಗೈಸ್, ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಗೈಸ್ ಸಬ್ಬಕ್ಕಿ ತಂದಿದ್ದೆ, ಅದಕ್ಕೆ ಇವತ್ತು ಸಬ್ಬಕ್ಕಿ ಪಾಯಸ ಮಾಡೋಣ ಅಂತ ಹೇಳಿ ನೋಡಿ ನೆನೆಸ್ತಾ ಇದ್ದೀನಿ. ಇದು 1 ಅವರ್ ಮುಂಚೆನೇ ನೆನೆಸಿಟ್ರೆ ಬೇಗ ಮೆತ್ತಗಾಗಿ ಸಾಫ್ಟಾಗಿ ಬೇಯುತ್ತೆ ಅಂತ ಹೇಳಿ 1 ಅವರ್ ಮುಂಚೆನೇ ನೆನೆಸಿಡೋಣ ಅಂತೇಳಿ ನೆನೆಸ್ತಾ ಇದ್ದೀನಿ. ಒಳ್ಳೆ ನೀರಲ್ಲಿ ತೊಳೆದ್ಬಿಟ್ಟು ನೆನೆಸ್ಬೇಕು. ನೋಡಿ ತೊಳೆದಿದ್ದೀನಿ, ನೆನೆಸಿ 1 ಅವರ್ ಇಡ್ತೀನಿ ಗೈಸ್. ತುಂಬ ದಿನ ಆಗಿತ್ತು ಸಬ್ಬಕ್ಕಿ ತಂದು ಪಾಯಸ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೋಸ್ಕರ ಇವತ್ತು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಅದ್ರ ತುಂಬ ಆಗ್ತವೆ ಗೈಸ್, ಅಷ್ಟು ಸ್ವಲ್ಪ ಇದಾವೆ ಅನ್ಕೋಬೇಡಿ, ತುಂಬ ಆಗುತ್ತೆ. ಹಾಯ್ ಗೈಸ್,
ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ನಾನು ಫ್ರೆಶ್ ಅಪ್ ಆಗಿ ಈವ್ನಿಂಗ್ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಹೇಮಂತ್ ಕಾಲೇಜ್ ಮುಗಿಸ್ಕೊಂಡು ಬಂದಮೇಲೆ ಇವಾಗ ಸಬ್ಬಕ್ಕಿ ಪಾಯಸ ಮಾಡೋಣ ಅಂತ ಗೈಸ್. ಸಬ್ಬಕ್ಕಿ ಪಾಯಸಕ್ಕೆ ಬೆಳಿಗ್ಗೆನೆ ಸಬ್ಬಕ್ಕಿನೆಲ್ಲ ನೆನೆಸಿದ್ದೆ, ಸ್ವಲ್ಪ ನೆನ್ಕೊಂಡಿದ್ದಾವೆ ನೋಡಿ. ಈ ಥರ ನೆಂದಿದ್ದಾವೆ ಗೈಸ್. ಇದಕ್ಕೆ ಫಸ್ಟ್ ತುಪ್ಪ ಎಲ್ಲ ಹಾಕ್ಬಿಟ್ಟು ದ್ರಾಕ್ಷಿ ಗೋಡಂಬಿ, ಇದು ತುಪ್ಪ ನಿಮಗೆಲ್ಲ ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೆ, ನಮ್ಮ ಅಜ್ಜಿನೇ ಕಾಯಿಸಿರೋದು ಅಂತ. ನಮ್ಮ ಅಜ್ಜಿ ಕಾಯಿಸಿದ್ದು ಗೈಸ್, ಇದು ಚೆನ್ನಾಗಿ ಕಾಯಿಸಿದೆ. ಯಾರಿಗಾದ್ರೂ ಬೇಕಂದ್ರೆ ಹೇಳಿ ಕಳಿಸ್ಕೊಡ್ತೀನಿ. ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟು. ಸಬ್ಬಕ್ಕಿ ಪಾಯಸ ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಗೈಸ್, ನೋಡೋಣ ಹೇಗೆ ಬರುತ್ತೆ ಅಂತ. ಒಂದಿನ ಯಾವುದೋ ಫಂಕ್ಷನಲ್ಲಿ ತಿಂದಿದ್ದು ಸಖತ್ತಾಗಿತ್ತು, ನಮ್ಮ ಮನೆಯವ್ರಿಗೆಲ್ಲ ಇಷ್ಟ ಆಗಿತ್ತು ಅದು, ಅದಕ್ಕೋಸ್ಕರ ಇವತ್ತು ಮಾಡ್ತಾ ಇದ್ದೀನಿ. ಈ ಥರ ಫ್ರೈ ಮಾಡ್ಕೊಂಡ್ಬಿಟ್ಟು ಎತ್ತಿಡ್ಕೊಂಡ್ಬಿಡೋಣ ಸೈಡಿಗೆ. ಗೈಸ್ ಫಸ್ಟು ನೀರು ಹಾಕ್ತಾ ಇದ್ದೀನಿ. ಅವನ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇದರೊಳಗೆ ಸ್ವಲ್ಪ ಹಾಲು ಹಾಕ್ತೀನಿ ಗೈಸ್. ರಾ ಮಿಲ್ಕ್ ಡೈರೆಕ್ಟ್ ಪಾಕೆಟಿಂದ ತಂದಿರೋದೇ ಹಾಕ್ತಾ ಇದ್ದೀನಿ. ಗೈಸ್ ಇವಾಗ ಹಾಲು ಆಮೇಲೆ ನೀರು ಹಾಕಿದ್ದೀನಿ ಅಷ್ಟೇ. ಇದ್ರೊಳಗೆ ತುಪ್ಪ ಫ್ರೈ ಮಾಡ್ಕೊಂಡಿದ್ನಲ್ಲ ಹಾಗೆ ಬಿಟ್ಟು ಅದ್ರೊಳಗೆ ಸಕ್ಕರೆ ಹಾಕ್ತಾ ಇದ್ದೀನಿ ಗೈಸ್. ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಮ್ಮನೆಗೆ ಮೀಡಿಯಮ್ ಸ್ವೀಟ್ ತಿಂತಾರೆ, ಹಾಗಾಗಿ ಒಂದು 4 ಸ್ಪೂನ್ ಹಾಕ್ತೀನಿ. ಏನಲ್ಲ ಅದು ಮಿಲ್ಕ್ ಮೇಡ್, ಅದು ಮಿಲ್ಕ್ ಮೇಡ್ ಗೈಸ್. ಮಿಲ್ಕ್ ಮೇಡ್ ಪಾಯಸಕ್ಕೆ ಹಾಕೋಣ ಅಂದ್ರೆ ನೋಡಿ ಲೋಟಕ್ಕೆ ಹಾಕೊಂಡು ಕುಡಿತಾವನೆ. ಅದನ್ನ ಹಂಗೆ ಹೆಂಗ್ ರಾ ಕುಡಿಯಕ್ಕಾಗುತ್ತದು ಯಪ್ಪ. ಇದು ರಾ ಅಲ್ಲ, ಮಿಲ್ಕ್ ಮೇಡ್. ಅದೇ ಮತ್ತೆ ಏನು ಮಿಕ್ಸ್ ಆಗ್ದಂಗೆ ಹೆಂಗ್ ಕುಡಿಯಕ್ಕಾಗುತ್ತೆ. ಚೆನ್ನಾಗೈತೆ. ಅಯ್ಯಯ್ಯ ತಗ ಬರೀ ಇಂತ ಮಾಡ್ತಾನೆ ಗೈಸ್. ನೋಡಿ ಹಾಲು ಸಕ್ಕರೆ ಕಾದಿದೆ, ಈಗ ಸಬ್ಬಕ್ಕಿ ಹಾಕ್ತೀನಿ. ನೆನ್ಸಿ ಇಟ್ಟಿದ್ದೆ ಗೈಸ್ ತೊಳೆದ್ಬಿಟ್ಟು. ಈಗ ಇದಕ್ಕೆ ಹಾಕಿ ಸ್ವಲ್ಪ ಕುದಿಸ್ಬೇಕು. ಇಲ್ಲಿಗನ ಸಿಡಿತಾ ಅದನ್ನ ಕೆಡ್ಸ್ ಗೈಸ್. ನೋಡಿ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು 10 ನಿಮಿಷ. ಇಷ್ಟು ತೆಳ್ಳಗಿರೋದೆಲ್ಲ ಗಟ್ಟಿಗಾಗೋಗುತ್ತೆ ಗೈಸ್. ಇವಾಗ್ಲೇನೆ ಸ್ವಲ್ಪ ಮಿಲ್ಕ್ ಮೇಡ್ ಆ್ಯಡ್ ಮಾಡ್ಬಿಡೋಣ ಇದ್ರೊಳಗೆ. ಒಂದು 1/4 ಡಬ್ಬ ಹಾಕ್ತೀನಿ ಗೈಸ್. ಇವಾಗೆಲ್ಲ ಹಾಕೋದು ಅದನ್ನು ಲಾಸ್ಟಿಗೆ. ಆದ್ರೂ ಇವಾಗ ಹಾಕಿರ್ ಚೆನ್ನಾಗಿ ಕುಡ್ಕೊಂಡತ್ತಲ್ಲ. ಮತ್ತು ಪೌಡರ್ ಹಾಕ್ತೀನಿ ಗೈಸ್. ಹೇಮಂತೇನೆ ಹೇಳ್ತಾ ಇದ್ದಾನೆ, ಅವನಿಗೋಸ್ಕರ ಲಾಸ್ಟಿಗೆ ಹಾಕ್ತಾ ಇದ್ದೀನಿ. ಏನೋ ರೆಸಿಪಿ ಎಲ್ಲ ಕಲ್ತ್ಕೊಬಿಟ್ಟವನೆ ಯಾವುದೋ ಭಟ್ರ ಹತ್ರ ಹೋಗಿ. ಅದೇನಾ ಸ್ವಲ್ಪ ಇನ್ನು ಬಾದಾಮ್ ಪೌಡ್ರದ್ದು ಓಪನ್ನೇ ಮಾಡಿಲ್ಲ ನಾನು. ಪ್ಯಾಕೆಟ್ ತಂದಿರೋದು ಹಂಗೆ ಇದೆ ಗೈಸ್, ಓಪನ್ನೇ ಮಾಡಿಲ್ಲ. ಟ್ರಿಮ್ಮರ್ ಎಲ್ಲ ಒಂದಿಷ್ಟು ಬೂಸ್ಟ್ ಅಷ್ಟು ಹಾಕ್ತೀವಿ. ಬೂಸ್ಟ್ ಇಲ್ಲ, ಬೂಸ್ಟ್ ಎತ್ತಿಟ್ಟಿ. ಬಾದಾಮ್ ಪೌಡ್ರು ಹಾಕ್ತಾ ಇದ್ದೀನಿ ಗೈಸ್. ತುಪ್ಪ ನಿಮ್ಗಿನ್ನ ಬೇಕು ಅಂದರೆ ತುಪ್ಪ ಹಾಕ್ಕೋಬೋದು. ನಮಗೆ ಸಾಕು. ಸ್ಟಾರ್ಟಿಂಗೇ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಜಾಸ್ತಿ ತುಪ್ಪ ಯಾರೂ ತಿನ್ನಲ್ಲ ನಮ್ಮನೇಲಿ. ಇದೆಲ್ಲ ಕುದ್ಮೇಲೆ ತೋರಿಸ್ತೀನಿ. ಕುದಿ ಬಂದು ಚೆನ್ನಾಗಿ ಬೇಯುತ್ತಲ್ಲ ಅವಾಗ. ಗೈಸ್ ಎಲ್ಲ ಚೆನ್ನಾಗಿ ಬಂದಿದೆ. ಆವಾಗಲೇ ಫ್ರೈ ಮಾಡ್ಕೊಂಡಿರೋದು ದ್ರಾಕ್ಷಿ ಗೋಡಂಬಿ ಹಾಕ್ತಾ ಇದ್ದೀನಿ. ಆಮೇಲೆ ಮಿಲ್ಕ್ ಮೇಡನ್ನು ಈಗಲೇ ಹಾಕ್ತಾ ಇದ್ದೀನಿ ಗೈಸ್.
ಒಂದು ಕಾಲ್ ಕಪ್ ಸಾಕು. ಹಾಕೋಣ ಸಾಕು. ಇವನೇ ಸಾಕು ಅಂತ ನನಗೆ ತಿನ್ನೋನೆಲ್ಲ ಚೆನ್ನಾಗಿ ಟೇಸ್ಟ್ ಗೊತ್ತಾಗ್ಬಿಟ್ಟೈತೆ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಅಂತ. ಹಾಲೊಳಗೆ ಕಾಫಿ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಕುಡ್ದವನು ಹೆಂಗಿತ್ತ? ಕಲ್ಗಚ್ಚಿದ್ದಂಗಿತ್ತ. ಗೈಸ್ ಆಗಿದೆ ಪಾಯಸ ರೆಡಿ. ನೋಡಿ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ, ನಮ್ಮ ಮನೆಗೆ ಹೇಮಂತನೇ ಪಾಯಸ ಜಾಸ್ತಿ ತಿನ್ನೋದು, ಅದಕ್ಕೆ ರೆಡಿ ಗೈಸ್. ಇವರೆಲ್ಲ ಸುಮ್ಮನೆ ಮುಸ್ ನೋಡಿ ಹೋಗ್ತೈತೆ ಅಷ್ಟೇ. ನಮ್ಮ ಅಕ್ಕ, ನಾನೇ ಜಾಸ್ತಿ ತಿನ್ನೋದು. ಮೂಸ್ ನೋಡಲ್ಲ, ನಾವು ತಿಂತೀವಿ, ಬಟ್ ಜಾಸ್ತಿ ಸ್ವೀಟ್ ತಿನ್ನೋದು ಅವನೇ. ಈಗ ಹಿಂಗೆ ಕಡಿಗೆಲ್ಲ ಒಟ್ಟು ಸಿಡಿಯಂಗೆ ಮಾಡ್ತಾ ಇರೋದು. ಸರ್ವ್ ಮಾಡ್ಕೊಂಡು ತಿಂದು ಯಾವ ಥರ ಇದೆ ಟೇಸ್ಟ್ ಅಂತ ಹೇಳ್ತೀನಿ. ಪಕ್ಕಿಗೆ ಸೈಡ್ಸಿಗೆ ಏನಿರಲ್ವಾ? ಸೈಡ್ ಉಪ್ಪಿನಕಾಯಿ. ಉಪ್ಪಿನಕಾಯಿ ಅಷ್ಟೇನಾ? ಇನ್ನೇನ್ ಬೇಕು? ಬೋಂಡಾ ಬಜ್ಜಿ. ಸದ್ಯಕ್ಕೆ ದಿನ ಒಂದೊಂದು ತಿನ್ನು. ಡೈಲಿ ಎಲ್ಲ ಒಂದೇ ದಿನ ತಿನ್ಬೇಕಾ? ಸಾಕಷ್ಟು ತಿನ್ನು. ಇವತ್ತು ಪಾಯಸ, ನುಗ್ಗೆಕಾಯಿ ಸಾಂಬಾರು, ಅನ್ನ ಗೈಸ್ ಸಾಕು ಅಲ್ವಾ ಗೈಸ್? ಏನು ಸ್ಪೆಷಲ್ ಅಕೇಶನ್ ಇಲ್ಲ ಅಂದ್ರೂ ಮಾಡ್ತಾ ಇದ್ದೀನಿ. ಆದ್ರೂ ಸೈಡ್ಸ್ಗೆ ಪಲ್ಯ ಎಲ್ಲ ಕೇಳ್ತಾರೆ. ಬನ್ನಿ ಕಾಫಿ ಕುಡಿಯೋಣ, ಅಷ್ಟು ರೇಗಿಸ್ತಾನೆ. ಚೆನ್ನಾಗಿದೆ. ಚೆನ್ನಾಯ್ತಾ ಟೇಸ್ಟು? ಉಪ್ಪಾಗೈತಾ ಖಾರ ಆಗೈತಾ? ಸ್ವೀಟ್ ಆಗಿದೆ. ಹಿಂಗೇನ ಮಾಡೋದು? ಫಸ್ಟ್ ಟೈಮ್ ಮಾಡಿದ್ದೀನಿ. ಚೆನ್ನಾಗೈತೆ. ಅಪ್ಪ ಸಾಕು ಬಿಡು, ಫಸ್ಟ್ ಟೈಮ್ ಮಾಡಿದ್ಕೂ ಸಾರ್ಥಕ. ಓಕೆ ಚೆನ್ನಾಗಿದೆ ಅಂತ ಟೇಸ್ಟು. ಮಿಲ್ಕ್ ಮೇಡ್ ಚೆನ್ನಾಗಿಲ್ವಾ? ಪಾಯಸ ಮಿಲ್ಕ್ ಮೇಡ್ ಹಾಕ್ಬೇಕಾಗಿತ್ತು, ಹಾಕಿದ್ರು ಚೆನ್ನಾಗಿರುತ್ತೆ. ಪಾಯಸಕ್ಕೆ ಹಾಕೋದೇ ಅದು. ಗೈಸ್ ನಾನು ಫಸ್ಟ್ ಟೈಮ್ ಮಿಲ್ಕ್ ಮೇಡ್ ಯೂಸ್ ಮಾಡೋದ್ರಿಂದ ಅವರಿಗೆ ಒಂದು ಸ್ವಲ್ಪ ಅದೇ ಟೇಸ್ಟು, ಅದೇ ಸ್ಮೆಲ್ ಬರ್ತಾ ಇದೆ ಅಂತೆ. ಬಟ್ ಪಾಯಸ ಚೆನ್ನಾಗಿದೆ. ಫಸ್ಟ್ ಟೈಮ್ ಮಾಡಿದ್ರು ಏನು ಹಂಗೆ ತೆಗ್ದಾಕಂಗಿಲ್ಲ, ಚೆನ್ನಾಗಿದೆ. ಅವ್ರು ಫಸ್ಟ್ ಟೈಮ್ ಮಿಲ್ಕ್ ಮೇಡ್ ಯೂಸ್ ಮಾಡಿರೋದ್ರಿಂದ ಅವ್ರಿಗೆ ಹಾಗೆ ಅನ್ನಿಸ್ತಾ. ಓಕೆ ಗೈಸ್, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ದಿನಚರಿ ಹೇಗಿತ್ತು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ನಿಮ್ಗೆ ಏನು ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ. ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.